ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಬಹಳ ಕುತೂಹಲ ಕೇಳಿಸಿರುವಂಥದ್ದು ಕಳೆದ 2 ದಿನದಿಂದ ದೆಹಲಿಯಲ್ಲಿ ಆದಂಥ ಬೆಳವಣಿಗೆ. ಮತ್ತೊಂದು ಕಡೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಮೇಲೆ ಆದಂಥ ಸಂದರ್ಭದಲ್ಲಿ, ಚರ್ಚೆಯ ಸಂದರ್ಭದಲ್ಲಿ ವಿಪಕ್ಷದ ನಾಯಕರು ಕೊಟ್ಟಂಥ ಹೇಳಿಕೆಗಳು, ಸೋನಿಯಾ ಗಾಂಧಿ ಅವರು ಮಾತನಾಡಿದಂಥ ವಿಚಾರ, ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರಸ್ತಾಪ ಮಾಡಿದಂಥ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಮೂಲಕ ಇವತ್ತು ಟಕ್ಕರ್ ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾವ ರೀತಿಯಾಗಿ ಉತ್ತರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ ಕೇಳಿಸಿದೆ. ಕೇಂದ್ರ ಬಜೆಟ್ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಇನ್ನು ಕೇವಲ 3 ನಿಮಿಷಗಳು ಮಾತ್ರ ಬಾಕಿ ಇದೆ. 5 ಗಂಟೆಗೆ ಭಾಷಣವನ್ನು ಮಾಡಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರು ನೆನ್ನೆ ಒಂದು ಮಾತನ್ನು ಹೇಳಿದರು. ಚೀನಾದವರು ಭಾರತದ ನೆಲೆಯಲ್ಲಿ ಬಂದು ಕೂತಿದ್ದಾರೆ ಅಂತೇಳಿ, ಇದಕ್ಕೆ ಯಾವ ರೀತಿಯಾಗಿ ಟಕ್ಕರನ್ನು ಕೊಡ್ತಾರೆ ಅಂತೇಳಿ. ಜೊತೆಗೆ ಕಳೆದ ಬಾರಿಯೂ ಕೂಡ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅದೇ ಪಾತ್ರಗಳನ್ನು ಆಡಿದ್ರು. ಇವತ್ತು ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ಇದರಲ್ಲಿ ಹೊಸತೇನಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ಪ್ರಧಾನಿಗಳು ಇವತ್ತು ಟಕ್ಕರ್ ಕೊಡ್ತಾರೆ ತಮ್ಮ ಭಾಷಣದಲ್ಲಿ ಅನ್ನುವ ತೀವ್ರ ಕುತೂಹಲ ಕೇಳಿಸಿದೆ. ಭವನಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿನ್ನೆ ನೋಡಿ, ರಾಹುಲ್ ಗಾಂಧಿ ಅವರು ಕೊಟ್ಟಂಥ ಹೇಳಿಕೆಗಳು, ಮೇಕ್ ಇನ್ ಇಂಡಿಯಾ ವಿಫಲವಾಗಿದ್ದು ಭಾರತದ ಮಾರುಕಟ್ಟೆಯಲ್ಲಿ ಚೀನಾದ ಉತ್ಪನ್ನಗಳು ರಾರಾಜಿಸ್ತಾ ಇದೆ ಅಂತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರುವಂಥ ರಾಹುಲ್ ಗಾಂಧಿ ಅವರು ಟೀಕಿಸುವಂಥ ಕೆಲಸವನ್ನು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ಮೇಕ್ ಇನ್ ಇಂಡಿಯಾ, ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಗಳಲ್ಲಿ ಮಹತ್ವದ ಯೋಜನೆಯಲ್ಲಿ ಒಂದಾಗಿರುವಂಥ ಮೇಕ್ ಇನ್ ಇಂಡಿಯಾ ಕೂಡ, ಇದನ್ನು ಕೂಡ ಟೀಕಿಸುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವರು ನಿನ್ನೆ ಮಾಡಿದರು. ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯ ವೇಳೆ ಸುಮಾರು 50 ನಿಮಿಷಗಳ ಕಾಲ, 40ರಿಂದ 50 ನಿಮಿಷಗಳ ಕಾಲ ಭಾಷಣ ಮಾಡಿದಂಥ ರಾಹುಲ್ ಗಾಂಧಿ ಅವರು ಮೋದಿ ನೇತೃತ್ವದ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಭಾರತ ಚೀನಾ ಗಡಿ ವಿವಾದವನ್ನು ಪ್ರಸ್ತಾಪ ಮಾಡಿದರು. ಭಾರತದ ವಿದೇಶಾಂಗ ನೀತಿಯನ್ನು ಪ್ರಸ್ತಾಪಿಸಿ ಅವರು ಟೀಕಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ನೋಡಿ, ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. 2014ರಲ್ಲಿ ತಯಾರಿಕಾ ವಲಯದ ಪಾಲು ಶೇಕಡ 15.3ರಷ್ಟಿದ್ರೆ ಈಗ ಶೇಕಡ 12.6ಕ್ಕೆ ಕುಸಿದು ಬಿದ್ದಿದೆ ಅಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದರು. ದೇಶದಲ್ಲಿ ಉತ್ಪನ್ನ ಆಗ್ತಾ ಇರುವಂತಹ ತಯಾರಿಕಾ ವಲಯದಲ್ಲಿ ತೀವ್ರವಾಗಿ ಕುಸಿತ ಕಂಡಿದೆ. ಕಳೆದ 60 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಂತಲೂ ಕೂಡ ಅವರು ತಿಳಿಸಿದರು. ಇದಕ್ಕಾಗಿ ಪ್ರಧಾನಿಯವರನ್ನ ನಾನು ದೂಷಿಸುತ್ತಿಲ್ಲ, ಅವರು ಪ್ರಯತ್ನ ಪಡಲಿಲ್ಲ ಅಂತ ಹೇಳೋದು ಅಲ್ಲಿ ನ್ಯಾಯಸಮ್ಮತವಲ್ಲ ಅಂತ ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ ಒಳ್ಳೆಯ ಪರಿಕಲ್ಪನೆ ಆಗಿದೆ, ಆದರೆ ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫೇಲ್ಯೂರ್ ಆಗಿದ್ದಾರೆ ಅಂತ ದೂರಿದರು ರಾಹುಲ್ ಗಾಂಧಿ ಅವರು. ಜೊತೆಗೆ ಭಾರತ ಚೀನಾ ಗಡಿ ವಿವಾದವನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಚೀನಾವು ನಮ್ಮ 4,000 ಚದರ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಅತಿಕ್ರಮಿಸಿದೆ ಅಂತ ಹೇಳಿದರು. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾರೆ. ತಮ್ಮ ಭಾಷಣದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಹೇಗೆ ವಿಪಕ್ಷಕ್ಕೆ ಟಕ್ಕರನ್ನ ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕಲಾಪಕ್ಕೆ ಆಗಮಿಸಿದ್ದಾರೆ, ಸಂಸತ್ ಕಲಾಪಕ್ಕೆ ಈಗ ಆಗಮಿಸಿದ್ದಾರೆ. ವಿಪಕ್ಷದವರಿಗೆ ಟಕ್ಕರ್ ಯಾವ ರೀತಿಯಾಗಿ ಕೊಡ್ತಾರೆ ಅಂತೇಳಿ ಕಾದ್ ನೋಡಬೇಕು. ಬಹಳ ನಿರೀಕ್ಷೆ ಇದೆ ಇವತ್ತಿನ ಭಾಷಣದ ಮೇಲೆ. MOU, MOS1, MOS2 are written commitment of government of India, and this must be fulfilled without any delay. Here the unimplemented clauses should be highlighted emphatically for immediate solution. The issue of 125th Constitutional Amendment Bill 2019 should also be taken care of. Memorandum Settlement 2, as the bill
in the present form has not covered certain important vital clauses of MOS2. A special provision in the 6th schedule exclusively for Karbi Anglong Autonomous Council and the Mahasab Autonomous Council and other original 6th schedule council in respect to responsibility of governor should be provided in the provision of 125th Constitutional Amendment Bill so that he is exclusively advised by the Autonomous Council in ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ನಿರೀಕ್ಷೆ ಇಟ್ಕೋಬಹುದು, ಯಾವ ರೀತಿಯಾಗಿ ಕುತೂಹಲ ಕೆರಳಿಸ್ತಾ ಇದೆ ಶ್ರೀಲಕ್ಷ್ಮಿ ಇವತ್ತು ನರೇಂದ್ರ ಮೋದಿ ಅವರ ಭಾಷಣದ ವಿಚಾರವಾಗಿ ಮಾತಾಡೋದಾದ್ರೆ? ನಾಗೇಂದ್ರ, ನಾವು ನೋಡೋದಾದ್ರೆ ಬಹಳ ಮುಖ್ಯವಾದ ಹಲವು ವಿಚಾರಗಳಿಗೆ ಪ್ರಧಾನಿ ಮೋದಿ ಇವತ್ತು ಉತ್ತರವನ್ನ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಮೊದಲನೇದಾಗಿ ಈ ಅಧಿವೇಶನದ ಆರಂಭದಲ್ಲಿ ರಾಷ್ಟ್ರಪತಿಗಳ ಭಾಷಣ ಏನಿತ್ತು ಅದಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳ ಇತರೆ ನಾಯಕರು ಏನು ವಿರೋಧವನ್ನ ವ್ಯಕ್ತಪಡಿಸಿದ್ರು, ಟೀಕೆಯನ್ನ ವ್ಯಕ್ತಪಡಿಸಿದ್ರು, ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಡೆಫಿನೆಟ್ಲಿ ಇದಕ್ಕೆ ಮೋದಿ ಉತ್ತರ ಕೊಡ್ತಾರೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವತ್ತೇ ಮೋದಿ ರಿಯಾಕ್ಟ್ ಮಾಡಿದ್ರು. ಏನು ಅಂದ್ರೆ ಈ ತರ ಒಬ್ಬ ಬುಡಕಟ್ಟು ಮಹಿಳೆಯನ್ನ ಪ್ರಧಾನಿ ಮಾಡಿರ್ತಕ್ಕಂಥದ್ದು, ಏನು ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು ಇವ್ರಿಗೆ ಸಹಿಸೋಕಾಗ್ತಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು. ಸೊ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಮತ್ತೆ ಬಜೆಟ್ನ ದೂರದೃಷ್ಟಿ, ನಿರ್ಮಲಾ ಸೀತಾರಾಮನ್ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಯಾವ ದೂರದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಮಂಡನೆ ಮಾಡಲಾಗಿದೆ ಅನ್ನೋಂಥದ್ರ ಕುರಿತಾಗಿ, ಯೋಜನೆಗಳ ಅನುಷ್ಠಾನದ ಕುರಿತಾಗಿ ಡೆಫಿನೆಟ್ಲಿ ಪ್ರಧಾನಿ ಮೋದಿ ಮಾತನಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೆಯೇ ಸುಂಕದ ವಿಚಾರದಲ್ಲಿ ಅಮೆರಿಕ ಏನು ಸುಂಕವನ್ನು ವಿಧಿಸ್ತಾ ಇದೆ, ಸೊ ಆ ವಿಚಾರದಲ್ಲಿ ಕೂಡ ಭಾರತಕ್ಕೆ ನಾವು ಅದನ್ನು ಹೇಗೆ ಉಪಯೋಗಕಾರಿಯಾಗಿ ಮಾಡ್ಕೋಬೇಕು, ಅಥವಾ ಮೇಕ್ ಇನ್ ಇಂಡಿಯಾನ ಇನ್ನಷ್ಟು ಬಲಗೊಳಿಸ್ಬೇಕಾ, ಅಥವಾ ಭಾರತದಲ್ಲೇ ಸ್ಟಾರ್ಟ್ಅಪ್ಗಳಿಗೆ ಇನ್ನಷ್ಟು ಬಲ ತುಂಬಬೇಕಾ, ಅದಕ್ಕೆ ಯಾವ ಥರ ಮೋದಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾಗೇಂದ್ರ, ಕುಂಭಮೇಳ, ಇಡೀ ಜಗತ್ತಿನಲ್ಲಿ ಕುಂಭಮೇಳ ಭಾರತದ ಕುರಿತಾಗಿ ಒಂದು ಸದಭಿಪ್ರಾಯವನ್ನು ಮೂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಒಂದು ಕಾರ್ಯಕ್ರಮ. ಸೊ 144 ವರ್ಷಗಳಿಗೊಮ್ಮೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಮೋದಿ ಪ್ರಧಾನಿಯಾಗಿ ಒಂದು ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.